ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. PUC ಫಲಿತಾಂಶ ಅಂತೂ ಬಂದಾಯಿತು. ಆದರೆ ಈ ಫಲಿತಾಂಶದಲ್ಲಿ ಬಾಲಕಿಯರ ಮೇಲುಗೈ ಇದೆ. ಈ ಬಾರಿ ಒಟ್ಟು 86.48 ರಾಜ್ಯದ ಒಟ್ಟಾರೆ ಫಲಿತಾಂಶ ಇದು. ಅಂದರೆ 86.48ರಷ್ಟು ಫಲಿತಾಂಶ ಹೊರಬಿದ್ದಿದೆ ಅಂತ. ಇನ್ನು ಕಲಾ ವಿಭಾಗದಲ್ಲಿ ಅಂತ ಬಂದಾಗ 53.29ರಷ್ಟು ಕಲಾ ವಿಭಾಗದಲ್ಲಿ, ಇನ್ನು ವಾಣಿಜ್ಯ ವಿಭಾಗದಲ್ಲಿ 76.7ರಷ್ಟು ಪರ್ಸೆಂಟೇಜ್ ಆಗಿದೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ 82.54ರಷ್ಟು, ಒಟ್ಟು 73.45ರಷ್ಟು ಈ ಬಾರಿ ರಿಸಲ್ಟ್ ಆಗಿದೆ. ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲೂ ಕೂಡ ಫಲಿತಾಂಶವನ್ನು ಈ ಬಾರಿ ಕೊಡಲಾಗಿತ್ತು ಅಂತ ಸುದ್ದಿಗೋಷ್ಠಿ ಮಾಡುವಂಥ ಸಂದರ್ಭದಲ್ಲಿ ಸಚಿವ ಮಧು ಬಂಗಾರಪ್ಪ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಿಸಲ್ಟ್ ಅನೌನ್ಸ್ ಆದ ನಂತರ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರು ಕೂಡ ಮಾತನಾಡಿದರು. ಕಳೆದ ಬಾರಿಗಿಂತ ಈ ಬಾರಿ ಉತ್ತಮ ರಿಸಲ್ಟ್ ಆಗಿದೆ ಅಂತ ಹೇಳಿದ್ರೆ 13% ಈ ಬಾರಿ ರಿಸಲ್ಟ್ ಜಾಸ್ತಿ ಆಗಿದೆ ಅಂತ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಈ ಬಾರಿ ಮತ್ತೆ ಮಹಿಳೆಯರದ್ದೇ ಮೇಲುಗೈ ಇರುವಂಥದ್ದು ಸುದ್ದಿಗೋಷ್ಠಿ ಮಾಡ್ತಿದ್ದಾರೆ. ನೋಡೋಣ ಬನ್ನಿ. ಎಲ್ಲೋ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀವಿ. ಇಷ್ಟಕ್ಕೆ ನಮ್ಮನ್ನು ಬಿಡಿ, ನೀವು ಹೋಗಿ ಬರ್ಕೊಳ್ಳಿ, ನಾಳೆ ನಾಡ್ದು ಆರಾಮಾಗಿ ಸಿಗೋಣ. ನಾಡಿದ್ದು ಕೇಳ್ರೆ ಸಾಕು. ಹಾಂ ಹಾಂ ನೋಡಿ, ಬಾಲಕರು 83ರಷ್ಟು, ಇನ್ನು ಬಾಲಕಿಯರು 88.70ರಷ್ಟು ಫಲಿತಾಂಶ ಬಂದಿರುವಂಥದ್ದು. ಹಾಗಾಗಿ ಇಲ್ಲಿ ಬಾಲಕಿಯರದೇ ಮೇಲುಗೈ ಆಗುತ್ತೆ. ಯಾವಾಗಲೂ ಕೂಡ ಪ್ರತಿ ವರ್ಷವೂ ಕೂಡ ಬಾಲಕಿಯರದೇ ಮೇಲುಗೈ ಇರುತ್ತೆ. ಫಲಿತಾಂಶದಲ್ಲಿ ಉಡುಪಿ ಫಸ್ಟ್ ಇದೆ, ಇನ್ನು ಯಾದಗಿರಿ ಎಂದಿನಂತೆ ಕೊನೆಯ ಸ್ಥಾನ. ಈ ಬಾರಿಯೂ ಕೂಡ PUCಯಲ್ಲಿ ಬಾಲಕಿಯರೇ ಮೇಲುಗೈಯನ್ನು ಸಾಧಿಸಿದ್ದಾರೆ. ಅಂದರೆ ಹುಡುಗಿಯರಷ್ಟು ಚೆನ್ನಾಗಿ ಓದ್ತಾರೆ ಅಂತ, ಡಿಸಿಪ್ಲಿನ್ ಇದೆ ಅಂತ. ಎಲ್ಲಿ ಡಿಸಿಪ್ಲಿನ್ ಇರುತ್ತೆ ಅಲ್ಲಿ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಡಿಜಿ ಲಾಕರ್ ಮುಖಾಂತರ ಮಾರ್ಕ್ಸ್ ಕಾರ್ಡ್ ಇವತ್ತೇ ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ನೋಡಿ, ಈ ಬಾರಿ ಹೆಂಗಿತ್ತು ಅಂದರೆ ನಿಮ್ಮ ಮೊಬೈಲ್ಗಳಲ್ಲಿ ತಕ್ಷಣ ರಿಸಲ್ಟ್ ಬರೋವಂಗೆ ಮಾಡ್ತಾಯಿದ್ರು. ಈ ಬಾರಿ ಹಂಗೆ ಮಾಡಿದ್ದಾರೆ. ಯಾವಾಗ ರಿಸಲ್ಟ್ ಅನೌನ್ಸ್ ಆಗ್ತಾ ಇದ್ದಂಗೆ ಯಾರೆಲ್ಲ ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ಲ ಆ ಮೊಬೈಲ್ಗೆ SMS ಮುಖಾಂತರ ನಿಮ್ಮ ರಿಸಲ್ಟ್ ಇವತ್ತು ಅನೌನ್ಸ್ ಆಗ್ತಾ ಇತ್ತು, ಆಗಿದೆ. ಸೊ ಈಗ ಎಲ್ಲ ರಿಸಲ್ಟನ್ನು ನೋಡ್ತಾ ಇದ್ದರೆ ಈ ಬಾರಿ ಉತ್ತಮ ರಿಸಲ್ಟ್ ಬಂದಿದೆ. ಅಂದರೆ 13% ಹೆಚ್ಚಳ ಆಗಿ ರಿಸಲ್ಟ್ ಬಂದಿದೆ. ಕಳೆದ ವರ್ಷಕ್ಕೆ ಈ ವರ್ಷವನ್ನು ಹೋಲಿಕೆ ಮಾಡಿದ್ರೆ ಅದರ ಜೊತೆಗೆ ಬಾಲಕಿಯರದೇ ಮೇಲುಗೈ ಆಗಿರೋದು. ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ದೇಶ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಆಳ್ವಾಸ್ ಕಾಲೇಜು ವಿದ್ಯಾರ್ಥಿನಿ ದೀಶಾ ಅಂತೇಳಿ ಫಸ್ಟ್ ರ್ಯಾಂಕ್, 600ಕ್ಕೆ 600 ಅಂಕ ಗಳಿಸಿರುವಂಥ ವಿದ್ಯಾರ್ಥಿನಿಯ ಹೆಸರು ದೀಶಾ ಅಂತೇಳಿ. ಇನ್ನು ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ 2 ಟಾಪರ್ಗಳಿದ್ದಾರೆ. ಕಲಾ ವಿಭಾಗದಲ್ಲಿ ಯಾಕಂದರೆ ನೀವು ಔಟ್ ತಗೊಳ್ಳೋದು ಭಾಳ ಕಷ್ಟ. ಸೊ ಹಂಗಾಗಿ ಇಲ್ಲಿ ಇಬ್ಬರಿಗೆ ಮಾತ್ರ ಅವಕಾಶ ಇರುವಂಥದ್ದು, 2 ಟಾಪರ್ ಇರುವಂಥದ್ದು. ಅರ್ಚನಾ, ಸಂಗೀತ ಅಂಥೇಳಿ 598 ಅಂಕವನ್ನು ಪಡೆದಿರುವಂಥದ್ದು. ವಿಜ್ಞಾನ ವಿಭಾಗದಲ್ಲಿ ಶ್ರೀಲಯ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಪಡೆದಿರುವಂಥದ್ದು. ಶ್ರೀಲಯ ಅಂಥೇಳಿ ವಿಜ್ಞಾನ ಸೈನ್ಸಲ್ಲಿ 600ಕ್ಕೆ 593 ಅಂಕವನ್ನು ಗಳಿಸಿರುವಂಥದ್ದು ವಿದ್ಯಾರ್ಥಿ ಶ್ರೀಲಯ ಅಂತೇಳಿ. ಕಲಾ ವಿಭಾಗದಲ್ಲಿ 2 600ಕ್ಕೆ 600 ಅಂಕವನ್ನು ಪಡೆದಿರೋದು, ಪ್ರಮುಖವಾಗಿ 2. ಸೊ ಇದೆಲ್ಲ ರಿಸಲ್ಟನ್ನು ನೋಡ್ತಾ ಇದ್ರೆ ಈ ಬಾರಿ ಬಾಲಕಿಯರು ಚೆನ್ನಾಗಿ ಓದಿದ್ದಾರೆ ಅಂತ ಅನ್ಸುತ್ತೆ. ಈ ವರ್ಷ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇದು ಭಾಳ ಇಂಪಾರ್ಟೆಂಟ್. ಯಾವಾಗಲೂ ಗರ್ಲ್ಸೇ ಮುಂದಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಈ ವರ್ಷನೂ ಕೂಡ ಮುಂದೆ ಇದ್ದಾರೆ. ಆದರೆ ನಮ್ಮ ಹುಡುಗರು ಏನು ಹಿಂದೆ ಇದ್ದರು ಹೋದ ಸತಿ, ಅವ್ರ ಗ್ಯಾಪ್ ತುಂಬ ಇತ್ತು, ತುಂಬ ಹಿಂದೆ ಇದ್ದರು. ಅದಕ್ಕೆ ಭಾಳ ಸಂತೋಷ ಏನು ಅಂತ ಹೇಳಿದರೆ ಈ ಸತಿ 26%, ಅಂದರೆ 73% ಈ ಸತಿ ಬಾಯ್ಸು ಅಚೀವ್ ಮಾಡಿದ್ದಾರೆ ಇನ್ ಗೌರ್ಮೆಂಟ್ ಸ್ಕೂಲು. ಗೌರ್ಮೆಂಟ್ ಸ್ಕೂಲಲ್ಲಿ ಬಾಯ್ಸು 73.85 ಹೋದ ಸತಿ ಪಾಪ ಮಕ್ಕಳು ಬರೀ 47.5 ಅಷ್ಟೇ ಪಾಸಾಗಿದ್ದರು ಹೋದ ಸತಿ. ಆದರೆ ಈ ಸತಿ 26% ಬಾಯ್ಸು ಒಳ್ಳೆ ಅಚೀವ್ನ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಸ್ ಈವನ್ ಗರ್ಲ್ಸ್ ಆಲ್ಸೋ. ಹೋದ ಸತಿ 62% ಇತ್ತು, 63%. ಈ ಸತಿ ದೇ ಹ್ಯಾವ್ ಅಚೀವ್ಡ್ 81%. ಗೌರ್ಮೆಂಟ್ ಶಾಲೆಯಲ್ಲಿ
ಹೆಣ್ಣುಮಕ್ಕಳೇ ಜಾಸ್ತಿ ಪಾಸ್ ಆಗಿರ್ತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೂ ಕೂಡ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.